ಎರಡೂವರೆ ವರ್ಷಗಳ ಹಿಂದೆ ಅವರ ಒಪ್ಪಂದ ಆಗಿರುವುದು ಅನೇಕ ಅವರ ಸಂಪುಟದ ಸಚಿವರುಗಳೇ ಹೇಳಿದ್ದಾರೆ. 2 ವರ್ಷ ನಂತರ ಮುಖ್ಯಮಂತ್ರಿಗಳು ಕೂಡ ಬದಲಾವಣೆ ಆಗಬೇಕು, ಬಹುತೇಕ ಸಚಿವರುಗಳನ್ನು ಕೂಡ ಬದಲಾವಣೆಯಾಗಿ ಹೊಸವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ಇದು ನಾವು ಹೇಳ್ತಾ ಇಲ್ಲ, ಇದು ಕಾಂಗ್ರೆಸ್ಸಿನ ಅನೇಕ ಮುಖಂಡರುಗಳು ಹೇಳಿದ್ದಾರೆ. ಹೀಗಾಗಿ ಒಪ್ಪಂದದಂತೆ ನಡೀಲಿಲ್ಲ ಅಂದರೆ ಸಹಜವಾಗಿ ಕ್ರಾಂತಿಗೆ ನಾಂದಿ ಆಗ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಟೋಟಲಿ ಕ್ರಾಂತಿ ಆಗೇ ಆಗ್ತದೆ ಎಂಬುದು ಲಕ್ಷಣ ನೀವು ಬಿಜೆಪಿಯವರು ಕೂಡ ಸಿಗ್ತಾ ಇದೆ. ಇದ್ರ ಲಾಭ ಏನಾರ ಬಿಜೆಪಿ? ಈಗ ನೋಡಿ, ನಮಗೆ ಅವ್ರದ್ದು ಲಾಭ ತಗೊಳ್ಳೋಂಥದ್ದು ನಮಗೇನು ಅವಶ್ಯಕತೆ ಇಲ್ಲ. ಸ್ವತಃ DK ಸುರೇಶ್ ಅವರೇ ಯಾವಾಗ ಇಷ್ಟು ಮನನೊಂದು ಹೇಳ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಏನಾದರೂ ಸತ್ಯ ಇದ್ದಾಗ ಮಾತ್ರ ಮನನೊಂದಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಜವಾಬ್ದಾರಿಯಿಂದ ಆದಂಥ ಒಪ್ಪಂದವನ್ನು ಏನಾಗಿದೆ ಅದು ನಿಮ್ಮ ಮಧ್ಯದಲ್ಲಿದೆ, ಅದನ್ನು ನಡೆಸ್ಕೊಡ್ಬೇಕು ಅನ್ನುವಂಥದ್ದನ್ನು ಮಾತ್ರ ಹೇಳಬಲ್ಲೆ.